ಪರೀಕ್ಷೆಯನ್ನ ಬರೆದಿದ್ದಂತಹ ವಿದ್ಯಾರ್ಥಿಗಳು 7,90,890 ಅಂದ್ರೆ SSLC ರಿಸಲ್ಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಈ ಬಾರಿ 66.14% ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ 8% ಹೆಚ್ಚಳ ಆಗಿದೆ. ಕಳೆದ ಬಾರಿ 10% ಕುಸಿತ ಆಗಿತ್ತು ರಿಸಲ್ಟ್ ನಲ್ಲಿ. ಕಳೆದ ಬಾರಿ 53% ಫಲಿತಾಂಶ ಬಂದಿತ್ತು. ಈ ಬಾರಿ ಹೆಚ್ಚಾಗಿದೆ 8%ನಷ್ಟು. ದಕ್ಷಿಣ ಕನ್ನಡ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಬಾರಿ ಉಡುಪಿಗೆ 2ನೇ ಸ್ಥಾನ ಲಭ್ಯ ಆಗಿದೆ 89.96%. ಉತ್ತರ ಕನ್ನಡಕ್ಕೆ 3ನೇ ಸ್ಥಾನ 83.19%. ಈ ಬಾರಿ ಕರ್ನಾಟಕದ ಒಟ್ಟು ಫಲಿತಾಂಶ 62.34%. ವಿಜಯಪುರದ ನದಾಫ್ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿ. ಬಾಲಕಿಯರ ಪೈಕಿ ಬೆಂಗಳೂರು ಗ್ರಾಮಾಂತರದ ಭಾವನಾ ಫಸ್ಟ್ 625ಕ್ಕೆ 625 ಅಂಕವನ್ನ ಪಡೆದಿದ್ದಾರೆ. ಒಟ್ಟು 22 ವಿದ್ಯಾರ್ಥಿಗಳು. 2025ನೇ ಸಾಲಿನ SSLC ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 66.14% ಹೆಚ್ಚಳ ಆಗಿರುವಂತದ್ದು. ಈ ಬಾರಿ 8% ಹೆಚ್ಚಳ ಆಗಿದೆ. ಕಳೆದ ಬಾರಿ 53% ಫಲಿತಾಂಶ ಹೊರಬಿದ್ದಿತ್ತು. ಈ ಬಾರಿ ಹೆಚ್ಚಾಗಿದೆ. ದಕ್ಷಿಣ ಕನ್ನಡ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ 91.12%. ಈ ಬಾರಿ ಉಡುಪಿಗೆ 2ನೇ ಸ್ಥಾನ ಸಿಕ್ಕಿದೆ 89.96%. ಉತ್ತರ ಕನ್ನಡಕ್ಕೆ 3ನೇ ಸ್ಥಾನ ಸಿಕ್ಕಿದೆ 83.19%. ಸಾಕಷ್ಟು ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ರು. ಈ ಬಾರಿ 625ಕ್ಕೆ 625 ಅಂಕವನ್ನ ಪಡೆದುಕೊಂಡಿದ್ದಾರೆ. ಒಟ್ಟು 22 ವಿದ್ಯಾರ್ಥಿಗಳು ಅನ್ನೋದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಕರ್ನಾಟಕದ SSLC ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಫಲಿತಾಂಶವನ್ನ ಪ್ರಕಟಿಸ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ನಡೆದಿದ್ದಂತಹ ಪರೀಕ್ಷೆಗೆ 8,96,447 ವಿದ್ಯಾರ್ಥಿಗಳು ಹಾಜರಾಗಿದ್ರು. 15,881 ಶಾಲೆಗಳ ವಿದ್ಯಾರ್ಥಿಗಳು 2,818 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ಬರೆದಿದ್ರು. ಫಲಿತಾಂಶದ ಪ್ರಕಟ ಆಗಿರುವಂತದ್ದು SSLC ಫಲಿತಾಂಶ ರಿಸಲ್ಟ್ ಹೊರಬಿದ್ದಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. SSLC ಫಲಿತಾಂಶ ಪ್ರಕಟ ಆಗ್ತಾ ಇದೆ. ವಿಜಯಪುರದ ನದಾಫ್ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ 625ಕ್ಕೆ 625 ಅಂಕವನ್ನ ಪಡೆದುಕೊಂಡಿದ್ದಾರೆ. ಬಾಲಕಿಯರ ಪೈಕಿ ಬೆಂಗಳೂರು ಗ್ರಾಮಾಂತರದ ಭಾವನಾ ಫಸ್ಟ್ ಇದ್ದಾರೆ. 625ಕ್ಕೆ 625 ಅಂಕಗಳನ್ನ ಒಟ್ಟು 22 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 2025ನೇ ಸಾಲಿನ SSLC ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ ಕರ್ನಾಟಕದ ಒಟ್ಟು ಫಲಿತಾಂಶ 62.34%. ಕಳೆದ ಬಾರಿಗಿಂತ ಈ ಬಾರಿ 8% ಫಲಿತಾಂಶ ಹೆಚ್ಚಾಗಿದೆ. ಕರ್ನಾಟಕದ ಒಟ್ಟು ಎಕ್ಸಾಮ್ ಬರೆದವರ ಪೈಕಿ 625ಕ್ಕೆ 625 ಅಂಕವನ್ನ ಪಡೆದುಕೊಂಡಿದ್ದಾರೆ 22 ವಿದ್ಯಾರ್ಥಿಗಳು. ಅಖಿಲ್ ಅಹಮದ್ ನದಾಫ್ ವಿಜಯಪುರ ಟಾಪ್. ಸಿ ಭಾವನಾ ಬೆಂಗಳೂರು ಗ್ರಾಮಾಂತರ. ಇನ್ನು ಧನಲಕ್ಷ್ಮಿ ಎಂ ಬೆಂಗಳೂರು ಉತ್ತರ 625ಕ್ಕೆ 625 ಅಂಕವನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿಗಳ ಪಟ್ಟಿ. ಧನುಷ್ ಎಸ್ ಮೈಸೂರು, ಧೃತಿ ಜೈ ಮಂಡ್ಯ, ಜಾಹ್ನವಿ SN ಬೆಂಗಳೂರು ದಕ್ಷಿಣ, ಮಧುಸೂದನ್ ರಾಜು ಬೆಂಗಳೂರು ಉತ್ತರ, ಧೃತಿ ಜೈ ಮಂಡ್ಯ, ಜಾಹ್ನವಿ
ಮಧುಸೂದನ್ ರಾಜು ಬೆಂಗಳೂರು ಉತ್ತರ. ಒಟ್ಟು 625ಕ್ಕೆ 625 ಅಂಕವನ್ನ ಪಡೆದಂತಹ ವಿದ್ಯಾರ್ಥಿಗಳ ಪಟ್ಟಿ ಇದು. ಅಖಿಲ್ ಅಹ್ಮದ್ ನದಾಫ್ ವಿಜಯಪುರ ಟಾಪ್. ಸಿ ಭಾವನಾ ಬೆಂಗಳೂರು ಗ್ರಾಮಾಂತರ. ಧನಲಕ್ಷ್ಮಿ ಎಂ ಬೆಂಗಳೂರು ಉತ್ತರ. ಒಟ್ಟು 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನ ಪಡೆದುಕೊಂಡಿರುವಂತದ್ದು. ಸಾಕಷ್ಟು ಶ್ರಮವನ್ನ ಕೂಡ ವಹಿಸಿರ್ತಾರೆ ವಿದ್ಯಾರ್ಥಿಗಳು. ಸ್ಕೂಲ್ನಲ್ಲೂ ಕೂಡ ಅದೇ ರೀತಿಯಾದಂತಹ ತರಬೇತಿಯನ್ನ ಕೊಟ್ಟಿರ್ತಾರೆ ಮಕ್ಕಳಿಗೆ. ಟ್ಯೂಷನ್ಸ್, ಎಕ್ಸ್ಟ್ರಾ ಕ್ಲಾಸಸ್ ತೆಗೆದುಕೊಳ್ಳುವಂಥದ್ದು ಎಲ್ಲವೂ ಕೂಡ ಆಗಿರುತ್ತೆ. ಇನ್ನು ಮನೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ನಮ್ಮ ಮಕ್ಕಳು ರಾಜ್ಯಕ್ಕೆ ಟಾಪ್ ಬರಬೇಕು ಅಂತ ಹೇಳಿ ಸಾಕಷ್ಟು ಸಹಾಯವನ್ನ ಕೂಡ ಮಾಡಿರ್ತಾರೆ ಪೋಷಕರು. ಸೊ ಹಾಗಾಗಿ 625ಕ್ಕೆ 625 ಅಂಕವನ್ನ ಪಡೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬೆಳಗ್ಗೆ ರಾತ್ರಿ ಓದಬೇಕು, ಮತ್ತೆ ಶಾಲೆಯಲ್ಲಿ ಪಾಠ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಆ ದಿನದ ಪಾಠವನ್ನ ಅವತ್ತೇ ಕಂಠಪಾಠವನ್ನ ಮಾಡಿ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಎಕ್ಸಾಮ್ ಇನ್ನೇನು ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಯವನ್ನ ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದೀಗ 625ಕ್ಕೆ 625 ಅಂಕವನ್ನ ಪಡೆದುಕೊಂಡಿದ್ದಾರೆ 22 ವಿದ್ಯಾರ್ಥಿಗಳು. ಅನುದಾನ ರಹಿತ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಕೂಡ ಈ ಬಾರಿ ಬಂದಿದೆ. 75.59% ಫಲಿತಾಂಶವನ್ನ ಪಡೆದಂತಹ ಅನುದಾನ ರಹಿತ ಶಾಲೆಗಳು. ಫಸ್ಟ್ ಪೇಜ್ ಇದೆ ತಗೊಳ್ತೀನಿ ನಾನು. ಲಾಸ್ಟ್ ಇಯರಿಗೆ ಈ ವರ್ಷಕ್ಕೆ ನೀವು ಡಿಫ್ರೆನ್ಸಸ್ ನೋಡ್ಬೋದು. ಇಲ್ಲಿ 35 ಇಂದ ಹಿಡಿದು 49 ವರೆಗೂ ಲಾಸ್ಟ್ ಕ್ಯಾಟಗರಿ ಇದೆ ಗೊತ್ತಲ್ಲ. ಅಲ್ಲಿ ಗ್ರೇಡ್ ವೈಸ್ ರಿಸಲ್ಟ್ಸ್ ಇದು ಕೊಟ್ಟಿದ್ದೀರಾ? ಟೇಬಲ್ 11 ಅಂತ ಇದೆ ನೋಡಿ. ಎರಡು ಪೇಜ್ ಇರೋದಿದೆ ನೋಡಿ ಅಮ್ಮ. ಅದರೊಳಗೆ ಎಲ್ಲರೂ ಕೂಡ ಮೇಲ್ಗಡೆ ನಾನು ಹೇಳಿದ್ನಲ್ಲ 60% ತೊಗೊಂಡಿರೋರು ಹೋದ ಸತಿ ಕಮ್ಮಿ ಇತ್ತು, ಈ ಸತಿ 75% ಬಂದರು ಅಂತ. ದಟ್ ಈಸ್ ದ ರೀಸನ್ ಈ 35 to 49 ಇದೆಯಲ್ಲ ಭಾಳ ಕಮ್ಮಿ ಆಗಿದೆ ನೋಡಿ. ಹೋದ ಸತಿ 23.66 ಇತ್ತು ಗೊತ್ತಲ್ಲ. ಅದು ಯಾಕೆ ಅಂದರೆ ಚಂದ್ರಹಾಸ್ ಅವರೇ ಲಾಸ್ಟ್ ಟೈಮ್ ಗ್ರೇಸ್ ಕೊಟ್ವಲ್ಲ, ಆ ಕ್ಯಾಟಗರಿಯವರು ಎಲ್ಲ 10 ಇರೋರು ಪಾಸ್ ಆಗಿದ್ರು. ಆ ಕ್ಯಾಟಗರಿ ಈ ಸತಿ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಗ್ರೇಸ್ ದಿಸ್ ಟೈಮ್. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್, ಬಿಕಾಸ್ ಮತ್ತೆ ಇಲ್ಲಿ ಕಮ್ಮಿ ಇದೆ ಅಂತ ಹೇಳಲ್ಲ. ಲಾಸ್ಟ್ ಟೈಮ್ ಇದು ಯಾಕೆ ಹೈಯೆಸ್ಟ್ ತೋರಿಸ್ತಾ ಇದೆ ಅಂದರೆ ಇಟ್ ಈಸ್ ಬಿಕಾಸ್ ದ ಗ್ರೇಸ್ ಮಾರ್ಕ್ಸ್ ವಾಟ್ ವಿ ಹ್ಯಾಡ್ ಗಿವನ್. ಅಲ್ಲೇ ನಿಮಗೆ ಕಂಪ್ಯಾರಿಸನ್ ನೋಡಿದರೆ 20% ನಿಮ್ಮ ಕಣ್ಣು ಎದುರುಗಡೆ ಕಾಣಿಸ್ತದೆ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ ಆನ್ ದ ಹೋಲ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಪ್ರೋಗ್ರೆಸ್. ಡಿಪಾರ್ಟ್ಮೆಂಟ್ ಹ್ಯಾಸ್ ವರ್ಕ್ಡ್, ಟೀಚರ್ಸು ಎಲ್ಲರೂ ಕೂಡ ಅದನ್ನ ಟ್ರಸ್ಟ್ ತೊಗೊಂಡಿದ್ದಾರೆ. ಈ ಸತಿ ಕಲಿಕೆಗೆ ನಾವು ಈವನ್ ಫೇಶಿಯಲ್ ಅಟೆಂಡೆನ್ಸ್ ಎಲ್ಲ ಮಾಡಿದಾಗ ಅಟೆಂಡೆನ್ಸ್ ಯಾಕೆಂದರೆ ನಾನು ಎಲ್ಲೇ ಹೋದ್ರೂ ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ತಮಗೆ ಮನವಿ ಮಾಡ್ತೀನಿ, ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದಿನ ಶಾಲೆಗೆ ಕಳಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ದಿನ ಕಳಿಸಿದರೆ ಮಾತ್ರ ಅವರಿಗೆ ಕಲಿಕೆಗೆ ಅನುಕೂಲ ಆಗುತ್ತೆ. ಟೀಚರ್ ಇವತ್ತು ಹೇಳ್ಕೊಡ್ತಾರೆ, ನಾಳೆ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಬೇಕಾಗತ್ತೆ. ಇವತ್ತು ಕಲಿಕೆ ಹಿಂದೆ ಹೋಯಿತು ಅಂದರೆ ಮತ್ತೆ ಮುಂದೆ ಬರ್ತಕ್ಕಂಥದ್ರಲ್ಲಿ ಸಿಕ್ಕಾಕೊಳ್ತಾ. ಅದು ಗ್ರಾಮೀಣ ಭಾಗದಲ್ಲಿ ತುಂಬ ತೊಂದರೆನೂ ಕೂಡ ಆಗ್ತಾಯಿದೆ. ಈ ಸತಿ ಡೀಟೇಲ್ಸ್ ಆಫ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸು 625 ಇರೋರು ಹೋದ ಸತಿ ಒಬ್ಬರೇ ತೊಗೊಂಡಿದ್ರು. ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ಬರು ಬಂದರು, ಆದರೆ ಈ ಸತಿ 22. ಅದೇ ರೀತಿ 620 ತೊಗೊಂಡವರು ಆ ಟೇಬಲಲ್ಲೇ 6ನೇ ಪ್ಲೇಸಲ್ಲಿದೆ ನೋಡಿ. ಲಾಸ್ಟ್ ಟೈಮ್ 64 ಇದ್ದರು, ಈ ಸತಿ 327 ಇದೆ. ಅಂದರೆ ಸ್ಟ್ರಿಕ್ಟ್ ಎಕ್ಸಾಮ್ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಕಲಿಕೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಚೆನ್ನಾಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಲಾಸ್ಟ್ ಟೇಬಲ್ ನಂಬರ್ 13 ಟೋಟಲ್ಲು ಆಲ್ ಲ್ಯಾಂಗ್ವೇಜಸಲ್ಲಿ ಟಾಪಲ್ಲಿ 2024ರಲ್ಲಿ 2000 ಮಕ್ಕಳು ಟಾಪಲ್ಲಿದ್ದರು. ಔಟ್ ಅಂದರೆ 100ಗೆ 100 ತೊಗೊಂಡವರು 2060 ಇದ್ದರು. ಈ ಸತಿ ನಮ್ಮ ರಾಜ್ಯದಲ್ಲಿ 7974 ಅಂದರೆ ಹೆಚ್ಚು ಕಮ್ಮಿ 8000 ಮಕ್ಕಳು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ 100/100 ತೊಗೊಂಡಿರೋದು. ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಗಿವಿಂಗ್ ಸೋ ಮಚ್ ಆಫ್ ಫೆಸಿಲಿಟಿ, ಎಲ್ಲ ಫೆಸಿಲಿಟಿ ಕೊಡೋದ್ರ ಜೊತೆ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟಾಗಿ ಸ್ವಲ್ಪ ಕ್ಲಾಸಸ್ ಎಲ್ಲ ತಗೊಳ್ಳಿ ಅಂತ ಹೇಳಿ
ಐ ಆಮ್ ಹ್ಯಾಪಿ ದಟ್ ಒಂದು ಕಡೆಗಿದೆ, ಬಟ್ ತುಂಬ ಇದೆ, ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬ ಇದೆ. ಆದರೆ ಈ ಬಜೆಟಲ್ಲಿ ತುಂಬ ವಿಭಿನ್ನವಾಗಿ ಒಳ್ಳೆಯ ಅನುಕೂಲಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಬದಲಾವಣೆಯನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಕೂಡ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಯಾಕೆಂದರೆ ಇಟ್ಸ್ ವೆರಿ ಶಾರ್ಟ್ ಪೀರಿಯಡ್, 30 days 40 daysನ ನಮ್ಮ ಇಲಾಖೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಒತ್ತನ್ನು ಕೊಟ್ಟರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದೆಮ್ ಎ ಲಾಟ್ ಅಂಥೇಳಿ ಅನಿಸುತ್ತೆ. ನಾನಿವಾಗ ನನ್ನ ಮಾತುಗಳನ್ನು ಮುಗಿಸಿ ಆಮೇಲೆ ಎವ್ರಿ ವೀಕ್ ಸತಿ ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ಕಮಿಷನರ್ ಅವರಿಗೆ ಮತ್ತು ನಮ್ಮ ಇಲಾಖೆಯವರಿಗೆ. ಎವ್ರಿ ವೀಕ್ ರಿವ್ಯೂ ಮಾಡ್ತಾಯಿದ್ರು. ಎವ್ರಿ ವೀಕ್ ರಿವ್ಯೂನ ಇಂಡಿವಿಜುವಲ್ ಸ್ಕೂಲ್ಸ್ನ ತೊಗೊಂಡು ರಿವ್ಯೂ ಮಾಡ್ತಾಯಿದ್ರು. ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ಎಂಡಿಂಗ್ ತೊಗೊಬೇಡಿ, ಜಾನ್ವರಿ ಮೇಲಲ್ಲ, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ನೌ. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆವತ್ತಿಂದನೇ. ಆಮೇಲೆ ಈ ಸತಿಗೆ ಅಡ್ಮಿಷನ್ ಡ್ರೈವ್ ಅಂತ ಹೇಳಿ ಒಂದು ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ಪೆಷಲ್ಲಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಅದನ್ನು ಬೇರೆ ಕಾರ್ಯಕ್ರಮ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸ್ನ ಯಾವ ರೀತಿ ನಾವು ಫೋರ್ಸ್ನ ತೊಗೋಬೇಕಂತ ಇದನ್ನು ಚೆನ್ನಾಗಿ ತೊಗೊಂಡು, ಯಾಕೆಂದರೆ ಒಂದು ಕಾನ್ಫಿಡೆನ್ಸು ಬಿಲ್ಡಪ್ ಆಗಬೇಕಲ್ಲ. ಇಲ್ಲಪ್ಪ ಸರ್ಕಾರಿ ಶಾಲೆಯಲ್ಲಿ ಹೋದರೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಲ್ಲ. ಅದಕ್ಕೂ ಕೂಡ 2 ಪ್ರಾಜೆಕ್ಟ್ನ ಮಾಡಿದ್ದೀವಿ. ಅದು ಮುಂದಿನ ದಿವಸ ನಾನು ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಇಷ್ಟು ನನ್ನ ಕಡೆಯಿಂದ. ಏನಾದ್ರು ಪ್ರಶ್ನೆ ಇದ್ದರೆ ನಾನು ಅದನ್ನು ತಗೊಳ್ತಕ್ಕಂಥ. ಹಾಂ 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 ಇಷ್ಟೊಂದು ಇಲ್ಲ ಇಂಪ್ರೂವ್ಮೆಂಟ್ ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಅಲ್ಲ ಟೀಕೆಗಳು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಿಸ್ಟೇಕು ಎಲ್ಲ ಹಂತದಲ್ಲೂ ಇದೆ. ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಯವರಿಂದ ಹಿಡಿದು ಮೋಸ್ಟ್ಲಿ ಮಿನಿಸ್ಟರ್ ನಂದೂ ಇರ್ಬೋದೇನೋ, ಓಕೆ ಬಿಟ್ಬಿಡೋಣ. ಬಟ್ ನಾವೇನು ಕೆಲಸ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಯಾಕೆಂದರೆ ಇದನ್ನು ಬ್ರೀಫಿಂಗ್ ತೊಗೊಬೇಕಾಗಿತ್ತು. ಒಂದು ಕಡೆಗೆ ಇಲಾಖೆಯಲ್ಲಿ ಸತಿ ಏನಾದ್ರು ಪರ್ಸೆಂಟೇಜ್ ಥರ ಕೊಡಬೇಕಾ, ಗ್ರೇಸು, ಇದೆಲ್ಲ ಮಾತುಗಳು ಬಂದಾಗ ಯಾವುದೂ ಗ್ರೇಸ್ ಇಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆನ್ ದ ಫ್ಲೋರ್ ಆಫ್ ದ ಹೌಸ್ ಲಾಸ್ಟ್ ಡೇ ಅಸೆಂಬ್ಲಿಯಲ್ಲಿ ನಿಮಗೆ ನೆನಪಿದೆ, ಸ್ಪೀಕರ್ ಅವ್ರು ಮೂವ್ ಮಾಡ್ತಾರೆ, ಎಲ್ಲ 10ನೇ ಕ್ಲಾಸ್ ಮಕ್ಕಳಿಗೆ ನಾವು ವಿಶ್ ಮಾಡ್ತೀವಿ ಅಂತ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ವಿಶ್ ಮಾಡ್ತಾರೆ, ಮತ್ತು ವಿರೋಧ ಪಕ್ಷದ ಮೆಂಬರ್ಸು. ಅದಾದಮೇಲೆ ನಾನು ಕೂಡ ವಿಶ್ ಮಾಡ್ತೀನಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಳಗಡೆ ಬಂದಾಗ ನೀವು ವಿಶ್ ಮಾಡಿಬಿಡಿ ಸರ್ ಅಂತ ಹೇಳಿದಾಗ ಅವ್ರು ವಿಶ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ದು, ಯಾವುದೇ ಕಾರಣಕ್ಕೂ ಗ್ರೇಸ್ ಇರೋದಿಲ್ಲ, ಎಲ್ಲ ಮಕ್ಕಳು ಕೂಡ ನೀವು ಚೆನ್ನಾಗಿ ಮಾಡಿ, ನಾವು ಫುಲ್ ಸಹಾಯ ಮಾಡ್ತೀವಿ, ನೀವು ಧೈರ್ಯವಾಗಿ ಹೋಗಿ ಎಕ್ಸಾಮ್ ಮಾಡಿ, ಬೇರೆ ಬೇರೆ ಚೆನ್ನಾಗಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ. ಸೊ ಮೊನ್ನೆ ಹೊಸಪೇಟೆಗೆ ನಾನು ಹೋಗಿ, ಶಿವಮೊಗ್ಗದಿಂದ ಹೊಸಪೇಟೆಗೆ ಹೋಗಿ ಫ್ಲೈಟಲ್ಲೇ ಅವ್ರಿಗೆ ಇದು ಫುಲ್ಲು ಡೇಟಾ ಬೇಸ್ ಕೊಟ್ಟು ಅವ್ರಿಗೆ ಹೇಳಿದೆ, ಸರ್ ಇಷ್ಟು % ಇಂಪ್ರೂವ್ ಆಗಿದೆ, ಹಿಂಗಾಗಿದೆ. ಸತಿ ಎಷ್ಟು ಮಕ್ಕಳು 100 out of 100 ತೊಗೊಂಡಿದ್ರು, 625 625 ಹೆಂಗೆ ತೊಗೊಂಡಿದ್ರು, ಟೋಟಲ್ ಸತಿ ಹೆಂಗೆ ಮಾರ್ಕ್ಸ್ ಕೊಟ್ಟಿದ್ವಿ, ಅದು ಬೈದ ಮೇಲೆ ನೀವು ಹೇಳಿದ್ರಿ ಹೌದು ಮಕ್ಕಳಿಗೆ ಯಾವಾಗಲೂ ಈ ಥರ ಮಾಡಬೇಕು. ಈ ಸತಿನೂ ಕೂಡ ಅವರು ಅದೇ ಹೇಳಿದ್ದಾರೆ. ಇನ್ ಕ್ಲಾಸ್ ರೂಮ್ ಕಲಿಕೆ, ಕ್ಲಾಸ್ ರೂಮ್ ಒಳಗೆ ಕಲಿಕೆಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ. ಅದರ್ ಆ್ಯಕ್ಟಿವಿಟೀಸ್ ಇದೆ. ನನಗೆ ಐ ವಿಲ್ ಹ್ಯಾವ್ ಟು ಚೆಕ್ ಇಷ್ಟು ವರ್ಷದಲ್ಲಿ ಯಾವಾಗ 625 ಸತಿ ನಾನು ಬೇಕಾದ್ರೆ ಅದು ಪ್ರೊವೈಡ್ ಮಾಡ್ತೀನಿ. ವಿಲ್ ಪ್ರೊವೈಡ್ ದ ಡೇಟ್. ಸುಮ್ಮನೆ ಆನ್ಲೈನಲ್ಲಿ ಒಂದು ಹಾಕಿ. ಬಟ್ ಒಂದು ಹೇಮಂತ್ ಅವರೇ, ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ರೆಸ್, ಲಾಸ್ಟ್ ಟೈಮು ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಬರೀ ಒಬ್ಬರೇ ತೊಗೊಂಡಿದ್ದು. ಆ್ಯಕ್ಚುಲಿ ಬಾಗಲಕೋಟೆ ನಿಖಿತಾ ಅಂಥೇಳಿ ಒಂದು ಹೆಣ್ಮಗಳು ತೊಗೊಂಡ್ಲು. ಅದು ಬಿಟ್ಟರೆ ಇನ್ನೊಬ್ಬರು ರಿವ್ಯೂ ಮತ್ತೆ ತೊಗೊಂಡು ಇಬ್ಬರು ತೊಗೊಂಡ್ರು, ಓಕೆನಾ. ಸೊ ಅದು ಬಿಟ್ಟರೆ ತೊಗೊಳ್ಳಿಲ್ಲ, ಬಿಕಾಸ್ ಸಡನ್ನಾಗಿ ನಾವು ವೆಬ್ಕಾಸ್ಟಿಂಗ್ ಮಾಡಿಬಿಟ್ವಲ್ಲ ಮೋಸ್ಟ್ಲಿ. ಸೊ ನಾನು ಐ ಡೋಂಟ್ ವಾಂಟ್ ಟು ಟೆಲ್ ದ ಅದರ್ ಥಿಂಗ್, ಯಾಕೆ ಹಿಂಗಾಯಿತು ಅಂತ ಹೇಳಿ. ಬಟ್ ಈ ಸತಿಗೆ ಫಸ್ಟ್ ಏನೋ ಹೇಳಿದ್ವಿ, ವೆಬ್ಕಾಸ್ಟಿಂಗ್ ಇರ್ತದೆ, ಮಕ್ಳಿಗೆ ಗಾಬರಿ ಅಂತೆ ಅದಂತೆ. ಇದು ಗಾಬರಿ ಏನಿಲ್ಲ ಈಗಂತೂ ಹೇಳ್ತಾರೆ. ಸೆಕೆಂಡ್ PUC ಅಂತೂ ಐ ಆಮ್ ವೆರಿ ಹ್ಯಾಪಿ. ನೀವು ಇದನ್ನು ಮಾಧ್ಯಮದಲ್ಲಿ ಹಾಕಿದಷ್ಟು ಒಳ್ಳೆಯದು. ಯಾಕೆಂದರೆ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ರಿಯಲಿ ಗುಡ್ ಆಪ್ಷನ್. ಇದೆಲ್ಲ ಕೇಂಬ್ರಿಡ್ಜಲ್ಲೆಲ್ಲ ಮಾಡ್ತಾರೆ ಅಂತೇಳಿ ಹೇಳಿದರು. ನಾನು ಅಷ್ಟೊಂದು ಗೊತ್ತಲ್ಲ, ಅಬ್ರಾಡಲ್ಲೆಲ್ಲ ಇದೆ ಅಂತ ಈ ಫೆಸಿಲಿಟಿ, ನಂಗೆ ಗೊತ್ತಿಲ್ಲ. ಬಟ್ 90 to 93% ಪಾಸ್ ಆಗದೇ ಇರೋರು ಪಾಸ್ ಆಗೋಕ್ಕೆ ಹಂಬಲದಿಂದ ಮತ್ತೆ ಎಕ್ಸಾಮ್ ತೊಗೊಂಡು ಅವರಿಗೆ ನಾವು ಪಾಠ ಹೇಳ್ಕೊಡ್ತಕ್ಕಂಥದ್ದು. 10 ಜನರು ಪಾಸ್ ಆಗ್ತಾರೆ, 10,000 ಆಗ್ತಾರೆ, 20,000 ಆಗ್ತಾರೆ, ಗೊತ್ತಿಲ್ಲ. ಯಾಕೆಂದರೆ ಅದು ಗೊತ್ತಾಗುತ್ತೆ ರಿಸಲ್ಟ್. ಬಟ್ ಇಟ್ಸ್ ಅ ಗುಡ್ ಪ್ರೋಸೆಸ್. ಆಮೇಲೆ ಅವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಕಮ್ಮಿ ಮಾಡಿದ್ವಿ, ನಾವು ಅನಾಲಿಸಿಸ್ ಮಾಡಿದ್ವಿ. ಎಲ್ಲ ಬಡವರೇ ಸ್ವಲ್ಪ ಆರ್ಥಿಕವಾಗಿ ಅವ್ರ ಮನೇಲಿ ಏನೋ ತೊಂದರೆ ಇರ್ತದೆ,
ಗದ್ದೆ ಕೆಲಸ ಮಾಡಬೇಕು, ಹೊಲ ಕೆಲಸ ಮಾಡಬೇಕು. ಈಗೆಲ್ಲ ಅದಕ್ಕೆ ನಾವು ಅಟೆಂಡೆನ್ಸ್ನ ಸ್ವಲ್ಪ ಸ್ಟಿಕ್ ಮಾಡಿರೋದು. ಏನಾಗುತ್ತೆ, 6 ದಿವಸದೊಳಗೆ 3 ದಿವಸ ಬರ್ತಾರೆ, 3 ದಿವಸ ಕೂಲಿನ ಮಾಡೋರು ಮಕ್ಕಳನ್ನು ಕೂಡ ಇದ್ದಾರೆ. ಎಕ್ಸಾಂಪಲ್ಸ್ ಇದೆ ನನಗೆ. ವಿಶೇಷವಾಗಿ ಆಕಾಶ್ ಅವರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಕೊಂಡವ್ರು. ಅವರು ಈ ಸತಿ 1200 crores ಎಕ್ಸ್ಟ್ರಾ ದುಡ್ಡು ಕೊಡ್ತಾಯಿದ್ರು, ಜನರಲ್ಲಾಗಿ ಕೊಡೋದ್ರ ಜೊತೆಗೆ. ಅದಕ್ಕೆ ಅವರಿಗೆ ನಾವು ಹೇಳ್ತಾ ಇರೋದು, ನೀವು ಇನ್ಫ್ರಾಸ್ಟ್ರಕ್ಚರಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಕಲಿಕೆಗೆ ಒತ್ತು ಕೊಡಿ. ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟಿಗೆ 5000 ಸಪ್ರೇಟ್ ಕ್ಯಾಟಗರಿ ಮಾಡಿದ್ದೀವಿ. ಅದು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋ ರಿಯಲಿ 80% ನಮಗೆ ಕೊಟ್ಟಿರೋದು. ಆದಷ್ಟು ಬೇಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇದು ಬಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆದ ತಕ್ಷಣ ಅದು ಇದು ಮಾಡಿಬಿಡ್ತೀವಿ, ಅದಕ್ಕೆ ಇನ್ವೆಸ್ಟ್ ಮಾಡಿ. ಇಲ್ಲ ಒಂದು ನಿಮಿಷ, ನನ್ನ ಹತ್ರ ಇದೆ. ಮೊನ್ನೆ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ಟಲ್ಲಿ ಟೋಟಲ್ ಏನಿದೆ ಅದರಲ್ಲಿ 80% ಫಿಲಪ್ ಮಾಡಿ ಅಂತೇಳಿ ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ. ಅದು ಮುಂಚೆದು ಗೊತ್ತಿಲ್ಲ ಗೌಡ್ರೆ ನನಗೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ನನಗೆ ಸ್ಯಾಂಕ್ಷನ್ ಆಗಿದೆ, ಫೈನಾನ್ಸು ಕ್ಲಿಯರೆನ್ಸು ಬಂದಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ತಕ್ಷಣ, ಯಾಕೆಂದರೆ ವಿ ಹ್ಯಾವ್ ಟು ಹೆಲ್ಪ್ ದೇರ್. ಈಗ ನಮ್ಮ ರೆಗ್ಯುಲರ್ಗಿಂತ ಅವ್ರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರಿಗೆ, ಪ್ಲಸ್ ಕಲಿಕೆಗೂ ಕೊಡ್ತಾ ಇದ್ದಾರೆ, ಗೆಸ್ಟ್ ಟೀಚರ್ಸಿಗೂ ಕೊಡ್ತಾ ಇದ್ದಾರೆ. LKG UKGಯಲ್ಲಿ ಎಲ್ಲೆಲ್ಲಿ ಕನ್ವರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಅವರಿಗೆ ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾರೆ. ಬಟ್ ಜೊತೆಗೆ ನಾನು ಇಡೀ ಸ್ಟೇಟ್ನು ತೊಗೊಳ್ಬೇಕಲ್ಲ, ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ನನ್ನ ಕಡೆಯಿಂದ ರಿಕ್ರೂಟ್ಮೆಂಟು ಅನುದಾನಿತ ಮತ್ತು ಸರ್ಕಾರದ ಎರಡು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅಬೌಟ್ ಯು ವಿಲ್ ಬಿ ಶಾಕ್ಡ್. ಐ ಥಿಂಕ್ ಅಬೌಟ್ 18,000 to 19,000 ಕ್ಯಾಟಗರಿ ಬಂದ ತಕ್ಷಣ ಇದು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು 19,000 ರಿಕ್ರೂಟ್ಮೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಟ್ ವಾಸ್ ಅ ಬಿಗ್ ಗೇಮ್ ಚೇಂಜರ್, ಭಾಳ ದೊಡ್ಡ ಗೇಮ್ ಚೇಂಜರ್. ಓನ್ಲಿ ಟೀಚರ್ಸ್ ಪೋಸ್ಟ್ ಆ್ಯಂಡ್ ಅದರೊಳಗೆ ಫಿಸಿಕಲ್ ಟೀಚರ್ಸು ಮತ್ತು ಕೆಲವು ಸ್ಪೆಷಲ್ ಕ್ಯಾಟಗರಿನೂ ತೊಗೊಳ್ತೀವಿ. ಅದು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ನೊಂದು ದಿವಸ ಅದನ್ನು ಬ್ರೀಫಿಂಗ್ ತೊಗೊಳ್ತೀನಿ. ಇಲ್ಲ ಲೆಟ್ ಅಸ್ ಫೈಟ್ ಮಾಡ್ಬೇಕಾದ್ರೆ ಮೇಲೆ ತಳಗಡೆ ಬರ್ತಾ ಇದೆ. ಯಾವುದೋ ಒಂದು ಇಂಪ್ರೂವ್ ಆಗಿದೆ, ಇಂಪ್ರೂವ್ ಆದಾಗ ಇನ್ನೊಬ್ರು ತಳಗಡೆ ಬರಲೇಬೇಕು. ಈಗ ಅದನ್ನ ಫಸ್ಟ್ ನಾನು ತೊಗೊಂಡಿದ್ದೆ, ಅದು ನನಗೆ ಕೊಟ್ಟರು ಆ ಶೀಟ್ನ ಮೇಲ್ಗಡೆಯಿಂದ ನೋಡಲಿಲ್ಲ, ನಂಗೆ ಗೊತ್ತು ಈ ಕಡೆ ಭಾಗದಲ್ಲಿ. ತಳಗಡೆಯಿಂದ ನಾನು ನೋಡಿ ಚರ್ಚೆ ಮಾಡಿದ್ವಿ. ದೇ ಹ್ಯಾವ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್. ಅದರೊಳಗೆ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಇದು ಬರ್ತದೆ, ಅವರೆಲ್ಲ ತೊಗೊಳ್ತಾರೆ. ಅವ್ರಿಗೆ ಫುಲ್ ಫ್ಲೆಡ್ಜ್ನ ಡಿಪಾರ್ಟ್ಮೆಂಟಿಂದ ನಾವು ಸಹ ಈಗ ಸೆಕೆಂಡ್ ಎಕ್ಸಾಮ್ನ ನಾವು ಕಮ್ಮಿ ಮಾಡಿದ್ದೇವೆ, ಫೀಸ್ ತೊಗೊಳ್ತಾ ಇಲ್ಲ. ನೀವು ಅದನ್ನ ಫೀಸ್ದ ಅಮೌಂಟ್ ಈಗ ನಾನು ಹೇಳಿಬಿಟ್ರೆ ಡಬಲ್ ಡಿಜಿಟ್ಗೆ ಹೋಗಿದೆ ಅದು. ಇಲ್ಲ ಇಂಪ್ರೂವ್ಮೆಂಟಲ್ಲಿ ಯಾವಾಗಲೂ ಕೂಡ ಇಲ್ಲ ಇಂಪ್ರೂವ್ಮೆಂಟಿಗೆ ಇದು ಸೆಕೆಂಡ್ ಇನ್ಕಂಪ್ಲೀಟ್ ಯಾರು ಇನ್ನೂ ಪಾಸ್ ಆಗದೇ ಇರೋರು ಅವ್ರಿಗೆ ಮಾತ್ರ ಅಟೆಂಪ್ಟ್ ತೊಗೊಳ್ಳೋದಕ್ಕೆ ಅವರಿಗೆ. ಆ್ಯಂಡ್ ಅದು ಸೇಮ್ ಮುಂಚೆ 2020 ಅದು ಲೆಕ್ಕ ಎಲ್ಲ ನೀವು ಬೇಕಾದ್ರೆ ಅದು ಆನ್ಲೈನಲ್ಲಿ ತುಂಬ ಇದಾವೆ. ಅದು ಆನ್ಲೈನಲ್ಲಿ ಕೊಡ್ತಾರೆ. ನನಗೆ ಆ ಡೇಟಾ ನಮ್ಮ ಹತ್ರ ಇರಲ್ಲ. ಹಂಗಾರೆ ಇಲ್ಲೂ ಕೂಡ ಯೂಶಲಿ ಅಬೌಟ್ 10% ಇರ್ತದೆ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋಡಿ, ಅದು ತಿಳ್ಕೊಂಡು ಹೇಳಿ. ಅದು ಮಾರ್ಜಿನಲ್ಲಿ ಇರ್ತದೆ, ಅದು ಯಾವಾಗಲೂ ಅಷ್ಟೇ. ಇದು ಅದೇನು ಅಂತ ಅದನ್ನ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ನೀವು ಅದು ಗ್ರೇಸ್ ಅಂತ ಕರೆದುಬಿಟ್ರೆ ನನಗೆ ತಲೆಗೆ ಹೊಡೆದು ಬಿಡುತ್ತೆ ಅದು. ದಯವಿಟ್ಟು ಹಂಗೆ ಹೇಳ್ಬೇಡ. ಐ ಥಿಂಕ್ ಅಬೌಟ್ 12,000-13,000 ಇರ್ಬೋದು. ಇದು 8,000 ಅಂದರೆ ಇನ್ನೊಂದು 4,000-5,000 ಇರುತ್ತೆ. ಚೆಕ್ ಮಾಡ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ ಅದು. 1 or 2% ಇರುತ್ತೆ ಅದು ಯೂಶಲ್. ಅದು ಇಷ್ಟು ವರ್ಷದಿಂದ ಏನು ನಡೀತಾ ಇದೆ ಅದೇ, ಬೇಕಾದ್ರೆ ಅದನ್ನ ಹಾಕಿಸ್ತೀವಿ. ಮತ್ತೇನಾದ್ರು ಪ್ರಶ್ನೆಗಳಿದೆ?